ತುಲಾ ರಾಶಿಯ ವಾರದ ಭವಿಷ್ಯ ನೋಡೋದಾದ್ರೆ? ಚಿತ್ತಾ ನಕ್ಷತ್ರ, ಸ್ವಾತಿ ನಕ್ಷತ್ರ ಹಾಗೂ ವಿಶಾಖ ನಕ್ಷತ್ರ ತುಲಾರಾಶಿ ಬರುತ್ತೆ. ನೋಡಿ, ತುಲಾರಾಶಿಯವರಿಗೆ ಸ್ವಲ್ಪ ಜಲಗಂಡ ಅಂತ ಹೇಳ್ಬೋದು. ಅಂದರೆ ಉದಾಹರಣೆಗೆ ಸೇವಿಸಿರ್ತಕ್ಕಂತಹ ನೀರು ಕೋಲ್ಡ್ ಆಗುವಂತಹ ಸಾಧ್ಯತೆಗಳು, ನೆಗಡಿ ಆಯಿತು ಅಂತ ಹೇಳುವಂಥದ್ದು, ಅಥವಾ ಎಲ್ಲೋ ಬಚ್ಚಲು ಮನೆಯಲ್ಲಿ ಬಿದ್ದುಬಿಟ್ಟೆ ಅಂತ ಹೇಳುವಂಥದ್ದು ಕೇಳಲಿಕ್ಕೆ ಬಹಳ ಸುಲಭ ಅಂತ ಅನಿಸುತ್ತೆ. ಇದೆಲ್ಲ ನಡೆಯುತ್ತಾ ಅನ್ನುವಂಥದ್ದು ಸಾಧ್ಯತೆಗಳಿದ್ದಾವೆ. ನೋಡಿ, ಸ್ಕಿನ್ ಅಲರ್ಜಿ ಆಗುವಂಥದ್ದು, ಸ್ಕಿನ್ ಡಿಸೀಸ್ಗಳು ಬರ್ತಕ್ಕಂಥದ್ದು, ಇದೆಲ್ಲ ಸಾಧ್ಯತೆಗಳಿದ್ದಾವೆ. ನೀರಿನಿಂದ ಉಂಟಾಗ್ತಕ್ಕಂತಹ ತೊಂದರೆಗಳು ಈ ವಾರ, ಯಾಕೆಂದರೆ ಅದು ಜಲತತ್ವ ಅಂತ ಹೇಳ್ತೇವೆ ನಾವು ಜ್ಯೋತಿಷ್ಯದಲ್ಲಿ. ಹಾಗಾಗಿ ನೀರಿನ ವಿಷಯದಲ್ಲಿ ಜಾಗ್ರತೆ ಇರಬೇಕು. ತುಲಾರಾಶಿಯವರು ಸ್ವಿಮ್ಮಿಂಗ್ ಹೋಗುವಂತಹ ಸಂದರ್ಭದಲ್ಲಿ ಇರ್ಬೋದು, ಅಲ್ಲೇನೋ ಒಂದು ಅನಾಹುತವಾಗುವಂತಹ ಸಾಧ್ಯತೆಗಳು. ಹಾಗಾಗಿ ಬಹಳ ಜಾಗರೂಕತೆ ಬೇಕು. ತುಲಾರಾಶಿಯವರು ಇದನ್ನು ಸ್ವಲ್ಪ ಗಮನದಲ್ಲಿಟ್ಕೊಳ್ಳಿ. ಜಲತತ್ವ ದೋಷ ಪರಿಹಾರಾರ್ಥವಾಗಿ, ಅಂದರೆ ಜಲದೋಷದಿಂದ ಬರುವಂತಹ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ದು ಅದಕ್ಕೆ ಪರಿಹಾರಾರ್ಥವಾಗಿ ವರುಣದೇವರನ್ನು ಅಥವಾ ಗಂಗೆಯನ್ನು, ಶಿವನನ್ನು ಸ್ಮರಣೆ ಮಾಡಿಕೊಳ್ಳಬೇಕು. ಗಂಗೆಯಚ ಯಮುನೇಚೈವ ಗೋದಾವರಿ ಸರಸ್ವತಿ, ಶಿವನ ಸ್ಮರಣೆಯನ್ನು ಮಾಡಿದರೆ ಈ ರೀತಿಯಾಗಿರ್ತಕ್ಕಂತಹ ಜಲಗಂಡಾದಿ ಎಲ್ಲ ದೋಷಗಳು ಕೂಡ ಪರಿಹಾರವಾಗುತ್ತೆ. ತುಲಾರಾಶಿಯವರಿಗೆ ಉತ್ತಮವಾದಂತಹ ಆರೋಗ್ಯ ಮತ್ತು ಸುಭೀಕ್ಷವಾದಂತಹ ಜೀವನ ಪ್ರಾಪ್ತವಾಗುತ್ತೆ.